ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇದ್ದೀರಾ ಸಂಚಾರಿ ಶಿವ ಯೂಟ್ಯೂಬ್ ಚಾನಲ್. ನಾನು ಶಿವ. ಇವತ್ತು ಎಂಥ ವೆದರಲ್ಲಿ ಎಂಥ ಗಾಡಿ ಇದೆ ನೋಡಿ. ಪ್ರಪಂಚದ ಮೊದಲನೇ CNG ಬೈಕ್. ಪ್ರಪಂಚದಲ್ಲಿ CNG ಮೋಟರ್ ಸೈಕಲ್ ಅನ್ನೋ ಕಾನ್ಸೆಪ್ಟೇ ಇರಲಿಲ್ಲ. ಬಟ್ ಬಜಾಜ್ ಕಂಪ್ನಿಯವರು, ನಮ್ಮ ಇಂಡಿಯನ್ ಪ್ರೈಡ್ ಕಂಪ್ನಿ ಬಜಾಜ್ ಫ್ರೀಡಮ್ ಅಂತ CNG ಬೈಕ್ನ ಲಾಂಚ್ ಮಾಡಿದ್ದಾರೆ. ಅಂದರೆ ಕಂಪ್ಲೀಟ್ಲಿ CNG ಅಲ್ಲ, ಪೆಟ್ರೋಲ್ ಕಮ್ CNG, ಒಂಥರ ಹೈಬ್ರಿಡ್ ಅಂತ ಅನ್ಕೋಬಹುದು. ಜಾಸ್ತಿ ಟೆಕ್ನಿಕಲ್ ಬಗ್ಗೆ ನಾನು ಮಾತಾಡಕ್ ಹೋಗಲ್ಲ. ಅದ್ರ ಬಗ್ಗೆ ಸಾವಿರ ವಿಡಿಯೋ ಮಾಡಿರ್ತಾರೆ. ಯೂನಿಕ್ ಆಗಿ ನನ್ನ ಕಡೆಯಿಂದ ಬೇರೆ ತರ ಏನೇನು ಇನ್ಫಾರ್ಮೇಶನ್ ಕೊಡ್ಬೋದು, ಆ ಇನ್ಫಾರ್ಮೇಶನ್ ನಾನಿವತ್ತು ಈ ವಿಡಿಯೋದಲ್ಲಿ ಕೊಡ್ತೀನಿ. ಇವಾಗ ಈ ಗಾಡಿದು ಒಂದು ಸ್ಪೀಡ್ ಟೆಸ್ಟ್ ಮಾಡೋಣ ಬನ್ನಿ. ಪರ್ಫಾರ್ಮೆನ್ಸ್ ಯಾವ ಥರ ಇದೆ ಅಂತ. ಕಂಪ್ಲೀಟ್ಲಿ CNG ಮಾಡಲ್ ಇದೆ. ಸೊ ಇವಾಗ ಪರ್ಫಾರ್ಮೆನ್ಸ್ ಎಷ್ಟು ಟಾಪ್ ಸ್ಪೀಡ್ ಹೋಗುತ್ತೆ ಅನ್ನೋದನ್ನ ರೀಚ್ ಮಾಡೋಣ. ಕ್ರೇಜಿ ಗುರುವೆ, 80 ರೀಚ್ ಆಗಿದೆ. CNG ಗಾಡಿ 87 ಹೋಗ್ತಿದೆ. 90 ರೀಚ್ ಆಯ್ತು. 91, 92. ಓಕೆ, ಸೊ 91 ಹೋಗುತ್ತೆ. ಇವಾಗ ಇಬ್ರು ಕುಂತ್ಕೊಂಡು ಓಡಾಡಿದ್ರೆ ಪಿಕಪ್ ಯಾವ ಥರ ಇರ್ತದೆ ನೋಡೋಣ ಬನ್ನಿ. ಏನು ವೇರಿಯೇಷನ್ ಆಗಿಲ್ಲ. ಸೇಮ್ ಸಿಂಗಲ್ ಹೋದಾಗ ಯಾವ ಥರ ಇದೆಯೋ ಆ ಥರನೇ ಇದೆ. ಡಬಲ್ಸಲ್ಲಿ ಟಾಪ್ ಸ್ಪೀಡ್ ನೋಡೋಣ. ಸೊ ಒಬ್ಬನೇ ಹೋದಾಗ 90 ಹೋಗಿತ್ತು. ಇವಾಗ ಇಬ್ರು ಇದಾಗೂ ಹೋಗುತ್ತೆ ಅಷ್ಟು. ಎಪ್ಪತ್ತೈದು ಹೋಗ್ತಿದೆ. 80 ರೀಚ್ ಆಯಿತು. 82, 83, 84, 85, 86 ರೀಚ್ ಆಗುತ್ತೆ. 90 ಅಂತ ಅಂದ್ಕೊಳ್ಳಿ. ಈ 88 ಸ್ಟಾಪ್ ಆಗೋಯ್ತು. ಇವಾಗ ಈ ಗಾಡಿದು ಸಸ್ಪೆನ್ಷನ್ ಚೆಕ್ ಮಾಡೋಣ. ಅಂದರೆ ಈ ಥರ ರೋಡಲ್ಲ, ಬನ್ನಿ ಎಳೆಯೋಣ ಆಫ್ ರೋಡ್ಗೆ. ಯಾಕಂದರೆ ನಾವು ಡೈಲಿ ಎಲ್ಲ ತಾವು ಒಂದೇ ಥರ ರೋಡಲ್ಲಿ ಓಡಾಡ್ತೀವಿ ಅನ್ನೋದು ಸುಳ್ಳು. ನೋಡಿ, ಈ ಥರ ಹಳ್ಳ ಗುಂಡಿನೂ ಇರ್ತವೆ, ಮೇನ್ ರೋಡ್ ಕೂಡ ಇರ್ತವೆ. ಸೊ ಎಲ್ಲ ಥರದ್ದು ಯಾವ ಥರ ಇರ್ತದೆ ಈ ಗಾಡಿ ಅಂತ ಚೆಕ್ ಮಾಡೋಣ. ನೋಡಿ, ಈಸಿಯಾಗಿ ಹೋಗ್ತಿದೆ ಗುರುವೆ. ಎಷ್ಟೋ ಜನ CNG ಗಾಡಿಗಳಲ್ಲಿ ಪಿಕಪ್ ಇಲ್ಲ ಅಂತ ಅಂತಾರೆ. ಹೌದು, ಪ್ರಾಕ್ಟಿಕಲಿ ನಾವು ಮಾತಾಡೋದಾದ್ರೆ ಸ್ವಲ್ಪ ಪಿಕಪ್ ಕಮ್ಮಿ ಇದೆ. ತುಂಬ ಡೀಟೇಲಾಗಿ ನೀವು ಅಬ್ಸರ್ವ್ ಮಾಡಿದ್ರೆ ಮಾತ್ರ ಅದು ಗೊತ್ತಾಗೋದು. ಅಷ್ಟು ಮಾರ್ಜಿನಲ್ಲಿ ನಮಗೆ ಲ್ಯಾಗ್ ಅನಿಸುತ್ತೆ. ಬಿಟ್ಟರೆ ಇನ್ ಪ್ರಾಕ್ಟಿಕಲ್ ನಾವು ಗಾಡಿ ಓಡಿಸೋದಾದ್ರೆ ನೋಡಿ ಈಸಿಯಾಗಿ ತಗೊಂಡ್ಬಿಡ್ತಪ್ಪ. ಸೊ ಇಲ್ಲೊಂದು ಅಪ್ ಬರುತ್ತೆ. ಇವಾಗ ಇದೊಂದು ಹತ್ತೀನಿ ನೋಡಿ. ಸೊ ಯಾರೊಬ್ಬರಲ್ಲಿ TVS XL ಬರ್ತಿದ್ದಾರೆ. ಸೊ ಇಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು, ನೋಡೋಣ. ಗೇರ್ ಶಿಫ್ಟಿಂಗ್ ಕೇಳ್ತು. ಸೆಕೆಂಡ್ ಗೇರಲ್ಲಿ ಹಚ್ತಾ ಇದ್ದೀನಿ. ಬಟ್ ಓಕೆ, ನೋ ಪ್ರಾಬ್ಲಮ್. ಸ್ವಲ್ಪ ಲ್ಯಾಗಿದ್ರೂ ಏನು ತೊಂದರೆ ಇಲ್ಲ. ಹಚ್ತಾ ಇದೆ ನೋಡಿ. ಕ್ರೇಜಿ ಅಲ್ವಾ. ಇವಾಗ ಇನ್ನೊಂದು ಎಕ್ಸ್ಟ್ರೀಮ್ ಲೆವೆಲ್ದೊಂದಿದೆ, ಅದನ್ನೂ ಹಚ್ಬಿಡೋಣ ಬನ್ನಿ. ಇದು ನಮ್ಮೂರಿನ ಕಾಡು, ನಮ್ಮ ಮನೆ ಹತ್ರಕ್ಕೆ ಬಂದಿರೋದ್ರಿಂದ ಇದೆಲ್ಲ ಬೆನಿಫಿಟ್ಟು. ನಮಗೆ ತುಂಬ ಆಸೆ ಎಕ್ಸ್ಪೀರಿಯನ್ಸ್ ಮಾಡಿ ನನಗೇನು ಅನಿಸ್ತದೆ ಅದನ್ನ ಹೇಳ್ಬೇಕು ಅಂತ ತುಂಬ ಆಸೆ. ಬಟ್ ಏನು ಮಾಡೋಣ, ಕೆಲವೊಂದು ಸಲ ಗಾಡಿಗಳು ಸಿಗಲ್ಲ. ಅನಿವಾರ್ಯದಿಂದ ನಾವು ಅಲ್ಲೇ ಒಂದು ಶಾರ್ಟ್ ಸ್ಪಿನ್ ಹೋಗ್ಬಿಟ್ಟು ನಮ್ಮದು ಇನ್ಸ್ಟೆಂಟು ಆ ಕ್ಷಣಕ್ಕೆ ನಮ್ಗೇನು ಅನಿಸ್ತದೆ ಅದನ್ನ ಹೇಳ್ತೀವಿ. ಬಟ್ ಈ ಥರ ಗಾಡಿಗಳನ್ನ ಕೊಟ್ಟಾಗ ನಾವು ಕಂಪ್ಲೀಟ್ ಗಾಡಿನ ಫೀಲ್ ಮಾಡ್ಬೋದು. ಸೊ 1-2 ದಿನ ನಾವು ಗಾಡಿ ಓಡಿಸಿದಾಗ ಕಂಪ್ಲೀಟ್ ಆ ಗಾಡಿದ ಕ್ಯಾರೆಕ್ಟರಿಸ್ಟಿಕ್ ಏನು ಅಂತ ನಮ್ಗೆ ಗೊತ್ತಾಗುತ್ತೆ. ಯಾವುದೇ ಕಂಪ್ನಿಯವರು ಈ ಥರ ಆಪರ್ಚುನಿಟಿ ಕೊಟ್ಟಿರಲಿಲ್ಲ. ಬಟ್ ಆಡ್ಸ್ ಅಪ್ ಟು ನಮ್ಮ ಬಜಾಜ್ ಅವ್ರಿಗೆ. ಓಡಿಸಿ ಗುರುವೆ, ಹೆಂಗಾರು ಓಡಿಸಿ ನಿಮ್ಮ ಒಂದು ಜೆನ್ಯೂನ್ ಟೆಸ್ಟ್ ರಿವ್ಯೂನ ಕೊಡಿ ಅಂತ ಗಾಡಿನ ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಬಜಾಜ್ ಕವಿರಾಜ್ ಶೋರೂಮ್ ಅವ್ರಿಗೆ. ಸೊ ಇವಾಗ ಬನ್ನಿ ಎಕ್ಸ್ಟ್ರೀಮ್ ಲೆವೆಲ್ ಆಫ್ ರೋಡ್ನ ಮಾಡೋಣ. ಎಕ್ಸ್ಟ್ರೀಮ್ ಅಂದರೆ ಇವೆಲ್ಲ ಏನು ಜಾಸ್ತಿ ಅಲ್ಲ. ಇವೆಲ್ಲ ನೋಡಿ, ಇವೆಲ್ಲ ಏನು ರೂಟ್ಗಳು ನೋಡ್ತಾ ಇದ್ದೀರಾ, ಇದು ರೆಗ್ಯುಲರ್ ಆಗಿ ನಾವು ಓಡಾಡೋ ಅಂಥ ಒಂದು ದಾರಿಗಳು. ಇಲ್ಲೊಂದು ಟೆಂಪಲ್ ಇದೆ. ಆ ಟೆಂಪಲ್ಗೆ ಬರಬೇಕು ಅಂದರೆ ನಾವು ಯೂಶ್ವಲಿ ಈ ರೂಟಲ್ಲೇ ನಾವು ಗಾಡೀಲಿ ಬರ್ತಾ ಇದ್ದೋ. ಸೊ ಬುಲೆಟಲ್ಲೆಲ್ಲ ನಾನು ಎಷ್ಟೊಂದು ಸಲ ಬಂದಿದ್ದೀನಿ. ಬಟ್
ಈ ಗಾಡಿ ಆ ಥರ ರೂಟ್ಗಳಲ್ಲಿ ಹೋಗುತ್ತಾ ಇಲ್ವಾ ಅನ್ನೋದೇ ನೋಡಿ. ಇದೇ ಎಕ್ಸ್ಟ್ರೀಮ್ ಅಪ್ ಇರೋ ಅಂಥ ಜಾಗ, ಬಟ್ ಹತ್ಬಿಡುತ್ತೆ ಅಂತ ನನ್ನ ಒಂದು ಅನಿಸಿಕೆ. CNG ಮಾಡೋದಿದೆ, ಡೌಟ್ ಇದ್ರೆ ನೋಡ್ಕೊಳ್ಳಿ. CNG ಮಾಡೋದಿದೆ. ಸೊ CNG ಮಾಡಲ್ ಹತ್ತುತ್ತಾ ಓ ಓ ಓ ಓ ಓ ಓ ಸ್ವಲ್ಪ ಆಫ್ ಆಯಿತು. ಗೇರ್ ಶಿಫ್ಟಿಂಗ್ ಮಾಡಬೇಕಿತ್ತು. ಇಷ್ಟು ಹತ್ಬಿಡ್ತಲ್ಲ, ಇಷ್ಟು ಹತ್ತಿದ ತಕ್ಷಣ ಖುಷಿ ನಮಗೆ. ಹೋ ಹಂಗೆ ಹೋಗೋಣ. ಒಂದ್ಸಲ ಗಾಡಿನ ನಿಲ್ಲಿಸ್ಬಿಟ್ಟು ನಿಮಗೆ ತೋರಿಸ್ತೀನಿ ರೀ ಯಾವ ಥರ ಇದೆ ಆಫ್ ರೋಡು ಅಂತ. ಸಖತ್ತು. ಕೆಲವೊಂದ್ಸಲ ಹೆಂಗೆ ಅಂದರೆ ನಮಗೆ ನಮ್ಮದು ರಾಯಲ್ ಎನ್ಫೀಲ್ಡಲ್ಲಿ ಬರೋಕ್ಕೇ ಹಿಂಸೆ ಆಗೋಗುತ್ತೆ, ಯಾಕಂದರೆ ಹೆವಿ ಗಾಡಿಗಳು. ಬಟ್ ಇದು ಲೈಟ್ ಆಗಿದೆ ಗಾಡಿ, ಪವರ್ ಕಮ್ಮಿ ಇದ್ರೂ ಈಸಿಯಾಗಿ ಎತ್ಕೊಬಂದ್ಬಿಡ್ತು. ಯಾವ ಥರ ಇದೆ ನೋಡಿ. ಸೊ ಕಂಪ್ಲೀಟ್ಲಿ ಮಣ್ಣು ಜಾಸ್ತಿ, ಸ್ಕಿಡ್ ಆಗೋವಂಥ ಚಾನ್ಸಸ್ ಜಾಸ್ತಿ ಇರ್ತವೆ ಇಲ್ಲೆಲ್ಲ. ಸೊ ಈ ಥರ ರೋಡಲ್ಲಿ ಹಿಂಗೆ ಹತ್ಕೊಬಂದದೆ ಅಂದರೆ ನಮಗೊಂಥರ ಖುಷಿ ಆಗೋಯ್ತು ನೋಡಿ. ಈ ಗಾಡೀಲಿ 125cc ಇಂಜಿನ್ ಇರುತ್ತೆ. ಈ ಇಂಜಿನ್ನು ಹಾರಿಜಾಂಟಲಿ ಮೌಂಟ್ ಆಗಿದೆ ಆ್ಯಂಡ್ CNGಲೂ ರನ್ ಆಗುತ್ತೆ, ಪೆಟ್ರೋಲಲ್ಲೂ ರನ್ ಆಗುತ್ತೆ. 2 ಲೀಟರ್ ಟ್ಯಾಂಕ್ ಇರುತ್ತೆ ಪೆಟ್ರೋಲ್ದು ಆ್ಯಂಡ್ 2 kg ಕೆಪಾಸಿಟಿಯ ಒಂದು ಸಿಲಿಂಡರ್ ಕೂಡ ಇರುತ್ತೆ CNGದು. ಅದು ಬಿಟ್ಟರೆ ಫ್ರಂಟಲ್ಲಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇದೆ, ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾರೆ ಆ್ಯಂಡ್ ಮೇಲುಗಡೆ ಸಸ್ಪೆನ್ಷನ್ ಕವರ್ ಕೂಡ ಕೊಟ್ಟಿದ್ದಾರೆ ಪ್ಲಾಸ್ಟಿಕ್ಕು. ಇದು ಕೂಡ ಪ್ಲಾಸ್ಟಿಕ್ಕು. ಅದು ಬಿಟ್ಟರೆ ಗಾಡಿ ನೋಡೋದಕ್ಕೆ ಡಿಸೈನ್ ವೈಸ್ ಮಾತ್ರ ಸ್ವಲ್ಪ ಯುನೀಕ್ ಆಗಿದೆ ಅಂತ ಅನ್ಬೋದು. ಎಸ್ಪೆಷಲಿ ಸೀಟ್ ಲೆಂತ್ ನೋಡಿ. ಇಷ್ಟು ಲೆಂತ್ ಇರುವಂಥ ಸೀಟ್ನ ನಾನು ಯಾವ ಗಾಡಿಲೂ ನೋಡೇ ಇಲ್ಲ. ಏನಕ್ಕೆ ಇಷ್ಟೊಂದು ಲೆಂತ್ ಇದೆ ಸೀಟು ಅಂದರೆ ಮೇನು ಈ ಒಂದು ಸೀಟ್ ಕೆಳಗಡೆ CNG ಟ್ಯಾಂಕ್ ಇದೆ ನೋಡಿ. ಸೊ ಇದು ಬಂದು ಈ ಗಾಡಿಯ ಮೇನ್ ಒಂಥರ ಆರ್ಟ್ ಅಂತ ಅಂದರೂ ಅನ್ಬೋದು CNG. ಸೊ CNG ಇಲ್ಲಿ ಸ್ಟೋರ್ ಆಗುತ್ತೆ. ಇದನ್ನ ಕವರ್ ಮಾಡೋಕ್ಕೋಸ್ಕರ ಟ್ಯಾಂಕ್ ಡಿಸೈನ್ನ ಈ ಥರ ಕೊಟ್ಟು, ಜೊತೆಗೆ ಇಲ್ಲಿವರೆಗೂ ಕುಷನಿಂಗ್ ಇರೋ ಥರ ಸೀಟ್ನ ಈ ಥರ ಡಿಸೈನ್ ಮಾಡಿದ್ದಾರೆ. ಸೊ ಇದರಲ್ಲಿ ನನಗಿಷ್ಟ ಆಗಿದೆ ಏನಂದರೆ ಲೆಂತ್ ಜಾಸ್ತಿ ಇರೋದ್ರಿಂದ ಕಂಫರ್ಟಬಲ್ ಆಗಿ ಕುಂತ್ಕೋಬೋದು. ಜೊತೆಗೆ ಇಲ್ಲಿ ನಮಗೆ ಥೈ ಸಪೋರ್ಟ್ ಮಾತ್ರ ಸಖತ್ತಾಗಿರುತ್ತೆ. ಜೊತೆಗೆ ಸಿಲಿಂಡರ್ ಸ್ಟ್ರೈಟ್ ಇರೋದ್ರಿಂದ ಇಲ್ಲಿ ಸಸ್ಪೆನ್ಷನ್ ಟ್ರಾವೆಲ್ ಕೂಡ ಜಾಸ್ತಿ ಇದೆ. ಲಿಂಕ್ಡ್ ಮೋನೋಶಾಕ್ ಸಸ್ಪೆನ್ಷನ್ ಯೂಸ್ ಮಾಡಿದ್ದಾರೆ. ರೇರಲ್ಲಿ ಒಳ್ಳೆ ಅಡ್ವೆಂಚರ್ ಬೈಕ್ಗೆ ಕೊಟ್ಟಿರೋ ಥರ ಕೊಟ್ಟಿದ್ದಾರೆ ನೋಡಿ. ಇನ್ನು ಇಲ್ಲಿ ಸೈಡಲ್ಲಿ ನಿಮಗೆ ಮೌಂಟಿಂಗ್ಸ್ನ ಚೆನ್ನಾಗಿ ಕೊಟ್ಟಿದ್ದಾರೆ. ಯಾರಾದರೂ ಸ್ವಿಗ್ಗಿ ಅಥವಾ ಡೆಲಿವರಿ ಜಾಬ್ ಏನಾರು ಮಾಡ್ತೀರಾ, ಬ್ಯಾಗ್ ಕಟ್ಕೋತೀರಾ ಅಂದರೆ ಈ ಮೌಂಟಿಂಗ್ಸ್ನ ಯೂಸ್ ಮಾಡ್ಕೋಬೋದು. ಈ ಕಡೆ 2 ಕೊಟ್ಟಿದ್ದಾರೆ ಆ್ಯಂಡ್ ಈ ಕಡೆ 2 ಕೂಡ ಕೊಟ್ಟಿದ್ದಾರೆ. ಈ ಗಾಡೀಲಿ ಡಿಜಿಟಲ್ ಓಡೋಮೀಟರ್ ಇದೆ. ಕಂಪ್ಲೀಟ್ಲಿ ಸಿಂಪಲಾಗಿ ಚೆನ್ನಾಗಿದೆ ಅಂತ ಅನ್ಬೋದು. ಜೊತೆಗೆ ಬ್ಲೂಟೂತ್ ಆಪ್ಷನ್ ಕೂಡ ಇದೆ. ನಾವು ಫೋನ್ನ ಕನೆಕ್ಟ್ ಮಾಡಿಕೊಂಡು ಕಾಲ್ಸ್ನ ಕೂಡ ಅಟೆಂಡ್ ಮಾಡ್ಬೋದು ಅಂತ ಹೇಳ್ತಾರೆ. ಅದಕ್ಕಿಂತಲೇ ಸಪ್ರೇಟಾಗಿ ಒಂದು ಬಟನ್ ಕೂಡ ಕೊಟ್ಟಿದ್ದಾರೆ ನೋಡಿ. ಸೊ ಕಾಲಿಂಗ್ ಬಟನ್ ಇದು, ಜೊತೆಗೆ ಡಿಜಿಟಲ್ ಓಡೋಮೀಟರ್ ಇದು. ಒಂದಷ್ಟು ನೋಟಿಫಿಕೇಶನ್ ಬರೋಕ್ಕೆ ನೋಟಿಫಿಕೇಶನ್ ಬಾರ್ ಕೂಡ ಇದೆ ಇಲ್ಲಿ. CNG ಮತ್ತು ಪೆಟ್ರೋಲ್ ಇರೋದ್ರಿಂದ ಯಾವುದಕ್ಕೆ ಬೇಕೋ ಅದಕ್ಕೆ ಕನ್ವರ್ಟ್ ಮಾಡೋಕ್ಕೆ ಒಂದು ಸ್ವಿಚ್ನ ಕೊಟ್ಟಿದ್ದಾರೆ. ಆ್ಯಂಡ್ ಇಂಡಿಕೇಟರು ಹಾರನ್ನು, ಹೈ ಬೀಮು, ಲೋ ಬೀಮ್, ಪಾಸಿಂಗ್ ಲೈಟ್ ಕೊಟ್ಟಿದ್ದಾರೆ. ಗಾಡಿನ ಸ್ಟಾರ್ಟ್ ಮಾಡೋಕ್ಕೆ ಒಂದು ಬಟನ್ ಕೊಟ್ಟಿದ್ದಾರೆ. ಸಿಂಪಲ್ ಆಗಿದೆ. ಇದ್ರ ಬಗ್ಗೆ ನಾನು ಜಾಸ್ತಿ ಹೇಳೋಕ್ಕಾಗಲ್ಲ. ಮತ್ತು ಒಂದು USB ಚಾರ್ಜಿಂಗ್ ಪೋರ್ಟ್ ಕೂಡ ಕೊಟ್ಟಿದ್ದಾರೆ ನೋಡಿ. ಸೊ USB ಚಾರ್ಜಿಂಗ್ ಹಾಕೋಕ್ಕೆ ಕೂಡ ಜಾಗ ಇದೆ. ಇನ್ನು ರೇಂಜ್ ಬಗ್ಗೆ ಮಾತಾಡೋದಾದರೆ, ಗಾಡಿ ಎತ್ಕೊಬಂದಿದ್ದ ದಿನ ಬಂದು ನಮಗೆ 100 ಕಿಲೋಮೀಟ್ರ್ ಓಡೋಮೀಟರ್ ಇತ್ತು ಆ್ಯಂಡ್ 1 ಪಾಯಿಂಟ್ CNG ಇತ್ತು. ಸೊ ಅವಾಗ CNGನ ರೀಫಿಲ್ ಮಾಡಿಸ್ದೆ. 1.25 kg ನನಗೆ CNG ಫಿಲ್ ಆಯಿತು. ಇವಾಗ ನೋಡೋದಾದರೆ 200 ಕಿಲೋಮೀಟ್ರ್ ಓಡೋಮೀಟರ್ ರೀಡಿಂಗ್ ಇದೆ ಆ್ಯಂಡ್ 2 ಪಾಯಿಂಟ್ CNG ಇದೆ. ಸೊ 1/4 kg ಇನ್ನೂ ಹಂಗೆ ಇದೆ ಅಂದ್ರೂ 1 kgಲಿ 100 ಕಿಲೋಮೀಟ್ರ್ ಓಡಾಡಿದ್ದೀನಿ. ಅದು ಕೂಡ ಏನೋ ನಿಧಾನ ಪದಾನಕ್ಕೆಲ್ಲ ಓಡಾಡಿಲ್ಲ. ಗಾಡಿ ಬಂದಾಗಿಂದ ಹೆವಿ ಒಂಥರ ಪರ್ಫಾರ್ಮೆನ್ಸಲ್ಲೇ ಓಡಾಡಿಸಿದ್ದೀನಿ ಅಂತ ಅನ್ಬೋದು. ಕಂಪ್ನಿಯವರು 1 kg CNGಲಿ 102 ಕಿಲೋಮೀಟ್ರ್ ಹೋಗ್ಬೋದು ಅಂತ ಹೇಳ್ತಾರೆ. ಆ್ಯಂಡ್ 1 ಲೀಟ್ರ್ ಪೆಟ್ರೋಲಲ್ಲಿ 65 ಕಿಲೋಮೀಟ್ರ್ ಮೈಲೇಜ್ ಕೊಡುತ್ತೆ ಅಂತ ಹೇಳ್ತಾರೆ. ಬಟ್ ನನಗೆ ಪ್ರಾಬ್ಲಮ್ ಅನ್ಸಿದೆ ಏನಂದರೆ 2 kg CNG ಕೆಪಾಸಿಟಿ ಇದೆ ಅಂತ ಅಂದರು. ಫಿಲ್ ಮಾಡ್ಸಕ್ಕೆ ಹೋದಾಗ ಜಸ್ಟ್ 1.25 kg ಅಷ್ಟೇ ಫಿಲ್ ಆಗಿದ್ದು. ಗಾಡೀಲಿ 1/4 kg ಇತ್ತು ಅಂತ ಅಂದ್ಕೊಂಡ್ರು 1.25 kg ಆಯಿತು. ಇನ್ನು ಅರ್ಧ kg ಏನಾಯಿತು ಅದು ನಂಗೆ ಗೊತ್ತಿಲ್ಲ. ಸೊ ಕೆಲವೊಬ್ರು ಹೇಳೋ ಪ್ರಕಾರ CNG ಫಿಲ್ ಮಾಡಿಸ್ಬೇಕಾದ್ರೆ ಪ್ರೆಷರೈಸ್ CNG ಬಂಕ್ಗಳಲ್ಲಿ ನಾವು ಫಿಲ್ ಮಾಡಿಸ್ಬೇಕು. ಸ್ವಲ್ಪ ಪ್ರೆಷರ್ ಕಮ್ಮಿ ಇದ್ರೂ ನಮಗೆ ಫುಲ್ ಟ್ಯಾಂಕ್ CNG ಫಿಲ್ ಆಗಲ್ಲ ಅಂತ ಹೇಳ್ತಾರೆ. ಇದನ್ನ ನಾವು CNG ಫಿಲ್ ಮಾಡಿಸ್ಬೇಕಾದ್ರೆ ಗಮನ ಕೊಡಬೇಕು. ಓವರಾಲ್ ಆಗಿ ಒಂದು
ಪೆಟ್ರೋಲ್ ಗಾಡಿ ಥರನೇ ಇರೋವಂಥ ಒಂದು CNG ಗಾಡಿ ಇದು. ಈ ಗಾಡಿ ಇದ್ದು ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಬಗ್ಗೆ ನಾವು ಮಾತಾಡೋದಾದರೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಪಾಸಿಟಿವ್ ಬಂದು ಇಂಜಿನ್ನು ಸಖತ್ತು ಸ್ಮೂತ್ ಆಗಿದೆ. CNG ಮಾಡೆಲ್ ಅಂತೂ ಒಳ್ಳೆ ಎಲೆಕ್ಟ್ರಿಕ್ ಗಾಡಿ ಓಡಿಸ್ತಾ ಇದ್ದೀನೋ ಅನ್ನೋ ಥರ ಫೀಲ್ ಕೊಡುತ್ತೆ. ಮತ್ತು ಗೇರ್ ಶಿಫ್ಟಿಂಗ್ ಕೂಡ ಅಷ್ಟೇ ಸಖತ್ತು ಸ್ಮೂತಾಗಿ ಶಿಫ್ಟ್ ಆಗುತ್ತೆ. ಅದು ಬಿಟ್ಟರೆ ಗಾಡಿ ಸಸ್ಪೆನ್ಷನ್ನು ತುಂಬ ಸ್ಮೂತ್ ಆಗಿದೆ. ಎಂಥ ಹಳ್ಳ ಗುಂಡಿಗೆ ಬಿಟ್ಟರು, ಎಂಥ ಆಫ್ ರೋಡ್ ಮಾಡಿದ್ರು ನಿಮಗೆ ಸ್ಮೂತ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಇನ್ನು ಗಾಡಿಯ ಒಂದು ಮೈಲೇಜ್ 100 ಕಿಲೋಮೀಟ್ರ್ ಮೈಲೇಜ್ ಕೊಡ್ತು. ಸೊ 83 ರೂಪಾಯಿಗೆ 100 ಕಿಲೋಮೀಟ್ರ್ ಮೈಲೇಜು ತುಂಬ ಬಜೆಟ್ ಫ್ರೆಂಡ್ಲಿ ಅಂತ ನನ್ನ ಒಂದು ಅನಿಸಿಕೆ. ಅದು ಬಿಟ್ಟರೆ ಗಾಡಿ ಸೌಂಡು ಸಖತ್ತಾಗಿದೆ. ಯಾವುದೇ ಥರ CNG ಗಾಡಿ ಇದು ಸೈಲೆಂಟ್ ಗಾಡಿ, ಸ್ಮೂತು, ಅದು ಇದು ಏನಿಲ್ಲ. ಪೆಟ್ರೋಲ್ ಗಾಡಿಗಿಂತ ಸ್ವಲ್ಪ ಸೌಂಡ್ ಜಾಸ್ತಿನೇ ಮಾಡುತ್ತೆ ಹೊರತು ಕಮ್ಮಿ ಇಲ್ಲ. ಇನ್ನು ಎಕ್ಸ್ಟ್ರಾ ಬ್ಯಾಕಪ್ಪು ಪೆಟ್ರೋಲ್ ಇರೋದ್ರಿಂದ CNG ಖಾಲಿ ಆಗೋಯ್ತು ಅಂದ್ರೂ ಯಾವುದೇ ಭಯ ಇಲ್ಲದೆ ಪೆಟ್ರೋಲ್ ಮೋಡ್ಗೆ ಸ್ವಿಚ್ ಮಾಡಿಕೊಂಡು ಆರಾಮಾಗಿ ಹೋಗ್ಬೋದು. ಇನ್ನು ಗಾಡಿ ಲೈಟ್ ವೆಯ್ಟ್ ಇರೋದ್ರಿಂದ ಹೆಂಗೆ ಬೇಕಾದ್ರೂ ನಿಂಬಲಾಗಿ ನಾವು ಗಾಡಿನ ಕಂಟ್ರೋಲ್ ಮಾಡ್ಬೋದು. ಎಂಥ ಟ್ರಾಫಿಕ್ ಎಲ್ಲಾದರೂ ಹೋಗ್ಬೋದು. ಆಫ್ ರೋಡ್ ಮಾಡ್ತೀರಂದ್ರೆ ಆಫ್ ರೋಡಲ್ಲೂ ಕೂಡ ಗಾಡಿನ ಬ್ಯಾಲೆನ್ಸ್ ಆಗಿ ಕಂಟ್ರೋಲ್ ಮಾಡ್ಬೋದು. ಇನ್ನು ನೆಗೆಟಿವ್ಸ್ 2-3 ದಿನದಿಂದ ನಾನು ಓಡಿಸಿರೋವಂಥ ಅನುಭವದ ಮೇಲೆ ನನಗೆ ಈ ಗಾಡೀಲಿ ನೆಗೆಟಿವ್ ಅಂತ ಅನಿಸ್ತಾ ಇರೋದು ಈ ಗಾಡಿಯ ಬಿಲ್ಡ್ ಕ್ವಾಲಿಟಿ. ಸೇಫ್ಟಿ ವೈಸ್ ಚೆನ್ನಾಗಿದೆ, ಒಳಗಡೆ ಚಾಸಿ ಬಿಲ್ಡ್ ಚೆನ್ನಾಗಿದೆ. ಬಟ್ ನಿಮಗೆ ಗಾಡಿಯ ಒಂದು ಏನು ಬಾಡಿ ಕವರ್ಗಳಿದೆ ಕಂಪ್ಲೀಟ್ಲಿ ಪ್ಲಾಸ್ಟಿಕ್ ಆಗಿರೋದ್ರಿಂದ ಸಣ್ಣ ಪುಟ್ಟ ಏನಾರು ನೀವು ಬೀಳಿಸ್ಬಿಟ್ರು ಬೇಗ ಪಾರ್ಟ್ಗಳು ಕಟ್ಟಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದು ಬಿಟ್ಟರೆ CNG ಇರೋದ್ರಿಂದ ಗಾಡಿಗಳನ್ನ ನಾವು ಬಂಕ್ ಹೋಗಿ ಫಿಲ್ ಮಾಡಿಸೋದು ಸ್ವಲ್ಪ ಟಾಸ್ಕ್ ಅಂತ ಅನ್ಬೋದು. ಕೆಲವೊಂದು ಕಡೆ ಹೆವಿ ರಶ್ ಇರ್ತದೆ, ಕೆಲವೊಂದು ಏರಿಯಾಗಳಲ್ಲಿ CNG ಬಂಕ್ಗಳೇ ಇರಲ್ಲ. ಜೊತೆಗೆ ಕೆಲವೊಂದು ಬಂಕ್ಗಳಲ್ಲಿ CNG ಇದ್ದರೂ ಪ್ರೆಷರ್ ಇರಲ್ಲ. ಸೊ ಫುಲ್ ಟ್ಯಾಂಕ್ ಕರೆಕ್ಟಾಗಿ ನಾವು ಮಾಡ್ಸೋಕ್ಕಾಗಲ್ಲ. ಇನ್ನು ಗಾಡಿ ಬಂದು ಪೆಟ್ರೋಲ್ ಆ್ಯಂಡ್ CNG ಎರಡೂ ಆಗಿರೋದ್ರಿಂದ ಮೇಂಟೆನೆನ್ಸ್ ವೈಸು ನಿಮಗೆ ಸ್ವಲ್ಪ ಒಂದು 500 ರೂಪಾಯಿ ಎಕ್ಸ್ಟ್ರಾ ಜಾಸ್ತಿ ಆಗುತ್ತೆ CNGಗೆ ಅಂತ. ಕೆಲವೊಂದು ಟೈಮಲ್ಲಿ ಹತ್ತಬೇಕಾರೆಲ್ಲ CNG ಸಿಲಿಂಡರ್ ಏನಿದೆ ಆ ಸಿಲಿಂಡರ್ ಇನ್ಕ್ಲೈನ್ಡ್ ಆಯ್ತದಲ್ವಾ, ಆ ಕಾರಣಕ್ಕೆ ಸ್ವಲ್ಪ ಗಾಡಿ ಜೇರ್ ಕುಡಿಯುತ್ತೆ. ಸೊ ನೀವು ಏನಾರು ಹಚ್ತಾ ಇದ್ದೀರಾ ಅಂದರೆ ಪೆಟ್ರೋಲ್ ಮೋಡಲ್ಲಿ ಶಿಫ್ಟ್ ಮಾಡ್ಕೋಬೇಕಾಗುತ್ತೆ. ಅಷ್ಟು ಮಾತ್ರ ಅಲ್ಲ, ಸೀಟ್ ದೊಡ್ಡದಾಗಿದೆ, ಒಂದು 3 ಜನ ಕುಂತ್ಕೊಳ್ಳೋಣ, 4 ಜನ ಕುಂತ್ಕೊಳ್ಳೋಣ, ಇನ್ನೊಂದು ಸ್ವಲ್ಪ ಲಗೇಜ್ ಹೆವಿ ಹಾಕ್ಕೊಂಡು ಹೋಗೋಣ ಅನ್ನೋ ಥರ ನೀವೇನಾರು ಪ್ಲ್ಯಾನ್ ಮಾಡ್ತಿದ್ರೆ ಅಂಥ ಟೈಮಲ್ಲಿ CNG ಪರ್ಫಾರ್ಮೆನ್ಸು ಕಮ್ಮಿ ಇರುತ್ತೆ. ಒಟ್ಟಿನಲ್ಲಿ ಒಂದು ಗಾಡಿ ಅಂದಮೇಲೆ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ. ಸೊ ನಿಮಗೆ ಒಂದು ಡೈಲಿ ಓಡಾಡೋಕ್ಕೆ ಒಂದು ಬಜೆಟ್ ಫ್ರೆಂಡ್ಲಿ ಬೇಕು ಗಾಡಿ ಅಂತ ಅನ್ನೋರು ಇವಾಗ ಈ ಗಾಡಿನ ಕೂಡ ನೋಡ್ಬೋದು. ಹಂಗಂತ ಈ ಗಾಡಿ ಎಲೆಕ್ಟ್ರಿಕ್ ಗಾಡಿಗಿಂತ ಬೆನಿಫಿಟ್ ಇದೆಯಾ? ಎಲೆಕ್ಟ್ರಿಕ್ ಗಾಡಿಗಿಂತ ಈ ಗಾಡೀಲಿ ನಾವು ತುಂಬ ದುಡ್ಡನ್ನ ಉಳಿಸ್ಬೋದಾ? ಎಲೆಕ್ಟ್ರಿಕ್ ಗಾಡಿಗಿಂತ ಈ ಗಾಡಿ ತುಂಬ ಬೆಟರ್ ಆಪ್ಷನ್ನಾ ಅಂತ ತುಂಬ ಜನ ಕೇಳ್ಬೋದು. ಆ ವಿಷಯದ ಬಗ್ಗೆ ಇವಾಗ ಮಾತಾಡೋಕೆ ಹೋದರೆ ವಿಡಿಯೋ ತುಂಬ ಲೆಂತ್ ಆಗೋಯ್ತದೆ. ಅದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ಆಗಿ ಒಂದು ವಿಡಿಯೋನೇ ಮಾಡ್ತೀನಿ. ಬಟ್ ನೀವು ಕಮೆಂಟ್ ಮಾಡಬೇಕು. ಕಮೆಂಟ್ ಮಾಡಿ, ತುಂಬ ಜನಕ್ಕೆ ಅವಶ್ಯಕತೆ ಇದೆ ಆ ವಿಡಿಯೋ ಅಂದರೆ ಮಾತ್ರ ವಿಡಿಯೋ ಮಾಡ್ತೀನಿ. ಇದು ಇವತ್ತಿನ ಒಂದು ವಿಡಿಯೋ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿ, ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ.